ಇವತ್ತಿನ ವಿಡಿಯೋದಲ್ಲಿ ನಾನು ಡೇ 9 ಹಾಗೆ ಡೇ 10 ಎರಡು ವಿಡಿಯೋನು ಕಂಬೈನ್ ಮಾಡಿ ಹಾಕಿದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ, ನನ್ನ ಹೆಸರು ಶ್ರುತಿ. ನಾನು ಕನ್ನಡದಲ್ಲಿ ವೆಯ್ಟ್ ಲಾಸ್ ರಿಲೇಟೆಡ್ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಇವಾಗ ನಾನು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ತಗೊಂಡಿದ್ದೀನಿ. ಇವತ್ತು ನನ್ನ ಡೇ 9 ಆಫ್ ವೆಯ್ಟ್ ಲಾಸ್ ಚಾಲೆಂಜ್. ಇವತ್ತು ಬೆಳಗ್ಗೆ ಎದ್ದು ನಾನು ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿದೆ. ಇವತ್ತಿಂದ ನಮ್ಮ ಮನೆಯಲ್ಲಿ ಮದುವೆ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಕಸಿನ್ ಮದುವೆ ಇದೆ. ಸೊ ಹಾಗಾಗಿ ಇವಾಗ ನಾವು ಬೇಗ ಅವ್ರ ಮನೆಗೆ ಹೋಗಬೇಕು. ಇವಾಗ ಸರಿಯಾಗಿ 10 ಗಂಟೆ ಆಗಿದೆ. ಸೊ ನನ್ನ ಫಾಸ್ಟ್ನ ಬ್ರೇಕ್ ಮಾಡ್ತಾ ಇದ್ದೀನಿ. ಫಾಸ್ಟ್ನ ಬ್ರೇಕ್ ಮಾಡೋಕ್ಕೆ ನಾನು ಇವತ್ತು ನೆನೆಸಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ನ ತಿಂತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ತಿಂದ್ಬಿಟ್ಟು ನಾನು ನಿಮಗೆ ಮತ್ತೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಸಿಗ್ತೀನಿ. ಇವಾಗ 10:30 ಆಗಿದೆ. ಸೊ ನಾನು ಬ್ರೇಕ್ಫಾಸ್ಟಲ್ಲಿ ಇವತ್ತು 1 ಪ್ಲೇಟ್ ಇಡ್ಲಿ ವಡೆನ ತಿಂತಾ ಇದ್ದೀನಿ. ನಿಮ್ಮಕ್ಕೋ ಯಾಕ ಬಾಯಿಲೆ ಎಲ್ಲಿ ಬರ್ಲಿ ಹೊಡೆದ ನಂಗೆ ಹೊಡಿತಿ. ಇವತ್ತು ನನಗೆ ಬಂದೊತ್ತು ಅಂತ ಇಟ್ಟಿದ್ರು. ಸೊ ಹಾಗಾಗಿ ಮಧ್ಯಾಹ್ನ ಅವ್ರು ಏನು ಪ್ರಸಾದ ಅಡುಗೆ ಮಾಡಿರ್ತಾರೆ ಅದನ್ನೆಲ್ಲ ನಮಗೆ ಫಸ್ಟ್ ಕೊಡ್ತಾರೆ. ಇವತ್ತು ಊಟಕ್ಕೆ ನಾನು ಒಂದು ಜೋಳದ ರೊಟ್ಟಿ, ಹಾಗೆ ಸ್ವಲ್ಪ ಗೋಧಿ ಹುಗ್ಗಿ, ಒಂದು ಕಡುಬು, ಹಾಗೆ ಹೆಸರುಕಾಳು ಪಲ್ಯ, ಬದನೆಕಾಯಿ ಪಲ್ಯ, ಹಾಗೆ ಅನ್ನ ಸಾಂಬಾರನ್ನ ಊಟ ಮಾಡಿದೆ. ಹಲೋ, ಇವಾಗ 7 ಗಂಟೆ ಆಗಿದೆ. ಇವಾಗ ನಾವು ಎಂಗೇಜ್ಮೆಂಟ್ ಫಂಕ್ಷನಿಗೆ ಹೋಗಬೇಕು. ಇವತ್ತು ಬೆಳಗ್ಗೆ ನಿಮ್ಗೇನೋ ಹೇಳಿದ್ದೆ, ನಾನು ನಮ್ಮ ಮನೇಲಿ ಮದುವೆ ಫಂಕ್ಷನ್ ಇದೆ, ಹಾಗಾಗಿ ಮದುಮಗಳನ್ನ ಮಾಡೋ ಕಾರ್ಯಕ್ರಮ ಇತ್ತು ಬೆಳಗ್ಗೆ, ಅದಕ್ಕೆ ಅಂತ ಹೋಗಿದ್ದೆ. ಇವತ್ತು ನನಗೆ ಅವರು ಮುತ್ತೈದೆ ಮಾಡಿದ್ರು. ಸೊ ಹಾಗಾಗಿ ಮಧ್ಯಾಹ್ನ ತುಂಬ ಹೆವಿ ಮೀಲ್ ಆಗಿದೆ. ಇವಾಗ ನಾನು ರಾತ್ರಿ ಏನು ಊಟ ಮಾಡಲ್ಲ, ಎಂಗೇಜ್ಮೆಂಟ್ ಫಂಕ್ಷನಿಗೆ ಹೋಗ್ತೀನಿ, ಹಾಗೆ ಅಟೆಂಡ್ ಮಾಡಿ ಬರ್ತೀನಿ. ಮತ್ತೆ ನಾನು ನಾಳೆ ಬೆಳಗ್ಗೆನೆ ನನ್ನ ಫಸ್ಟ್ ಮೀಲ್ನ ತಗೋತೀನಿ. ಸೊ ಎಂಗೇಜ್ಮೆಂಟಿಗೆ ಹೋದಾಗ ನಿಮಗೆ ಅದರ ಕೆಲವೊಂದು ಗ್ಲಿಮ್ಸಸ್ನ ಶೇರ್ ಮಾಡ್ಕೋತೀನಿ. ಹಾಗೆ ಬರೋದು ತುಂಬ ಲೇಟ್ ಆಗ್ಬೋದು. ಸೊ ಹಾಗಾಗಿ ಇವಾಗಲೇ ನಾನು ನನ್ನ ಬ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ನನ್ನ ಡೇ 9 ಆಫ್ ವೆಯ್ಟ್ ಲಾಸ್ ಚಾಲೆಂಜ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ.
ನಾಳೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಅಂಡ್ ಸ್ಪ್ರೆಡ್ ಲವ್. ಬಾಯ್. ಮಾಮನ್ ಮುಖ ಹೆಂಗೈತಿ? ನೀ ಹೆಂಗ್ ನಗ್ತಿ ತೋರ್ಸ. ಹಾಯ್ ಮಾಡ, ಉಮ್ಮ ಮಾಡ. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಡೇ 10 ಆಫ್ ವೇಟ್ ಲಾಸ್ ಚಾಲೆಂಜ್. ನಿನ್ನೆ ನಾನು ಮದ್ವೆಗೆ ಹೋಗಿದ್ದೆ. ರಾತ್ರಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ 1 ಗಂಟೆ ಆಗ್ಬಿಡ್ತು. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಇವಾಗ ಮತ್ತೆ ನಾವು ಮದ್ವೆಗೆ ಹೋಗ್ತಾ ಇದೀವಿ. ಸೊ ಇವತ್ತು 9:30ಗೆ ನನ್ನ ಫಾಸ್ಟ್ ನ ಬ್ರೇಕ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಫಾಸ್ಟ್ ನ ಬ್ರೇಕ್ ಮಾಡಕ್ಕೆ ನಾನು ನೆನ್ಸಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ ನ ತಿಂತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ನ ತಿಂದ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಆದ್ಮೇಲೆ ಮತ್ತೆ ಇವತ್ತು ಮದ್ವೆಗೆ ಹೋಗ್ತೀನಿ. ಅಲ್ಲಿ ವಿಡಿಯೋಸ್ ಕೂಡ ನಿಮ್ ಜೊತೆ ಕೆಲವೊಂದು ಶೇರ್ ಮಾಡ್ಕೋತೀನಿ. ಮಧ್ಯಾಹ್ನ ಊಟಕ್ಕೆ ಕಾಳು ಪಲ್ಯ ಮತ್ತು ದಪ್ಪ ಮೆಣಸಿನ್ಕಾಯಿ ಪಲ್ಯ, ಅದ್ರ ಜೊತೆಗೆ ಸ್ವಲ್ಪ ಕಾಂದಾ ಬಜ್ಜಿ, ಹಾಗೆ ಸ್ವೀಟ್ ಮತ್ತು ಚಪಾತಿ ರೊಟ್ಟಿ ಇತ್ತು. ಇದನ್ನು ನಾನು ಊಟ ಮಾಡಿದೆ. ಇದಾದಮೇಲೆ ಸ್ವಲ್ಪ ರೈಸ್ ಹಾಗೆ ಸಾಂಬಾರು ಕೂಡ ತಿಂದೆ. ಬಟ್ ವಿಡಿಯೋ ಮಾಡೋದನ್ನು ನಾನು ಮರೆತುಬಿಟ್ಟೆ. ಮಧ್ಯಾಹ್ನ ಊಟ ತುಂಬ ಹೆವಿ ಆಯಿತು. ಸೊ ಹಾಗಾಗಿ ಸಂಜೆ ಬಂದ ತಕ್ಷಣ ನಾನು ಒಂದು ಸ್ವಲ್ಪ ಗಿರ್ಮಿಟ್ನ ತಿಂತಾ ಇದ್ದೀನಿ. ಗಿರ್ಮಿಟ್ನ ತಿಂದ್ಬಿಟ್ಟು ನನ್ನ ಊಟನ ನಾನು ಮುಗಿಸ್ತಾ ಇದ್ದೀನಿ. ಸೊ ಇದಾಗಿತ್ತು ನನ್ನ ಡೇ 10 ಆಫ್ ವೇಟ್ ಲಾಸ್ ಚಾಲೆಂಜ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾಳೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.